ಸೊ ಎಲ್ಲ ಪೇರೆಂಟ್ಸ್ಗೂ ಇದೊಂದು ಕನ್ಸರ್ನ್ ಇದ್ದೇ ಇರತ್ತೆ ಅವ್ರ ಮಕ್ಳ ಬಗ್ಗೆ. ಏನಪ್ಪಾ ಅಂತಂದ್ರೆ, ಮೇಡಮ್ ನನ್ನ ಮಗು ಕಾನ್ಸಂಟ್ರೇಷನ್ ಮಾಡೋದೇ ಇಲ್ಲ ಮೇಡಮ್, ಕಾನ್ಸಂಟ್ರೇಷನ್ ಲೆವೆಲ್ ಅಂತೂ ತುಂಬಾ ಕಮ್ಮಿ, ಅಟೆನ್ಷನ್ ಅಂತೂ ಇಲ್ವೇ ಇಲ್ಲ, ಒಂದು ಹೋಮ್ವರ್ಕ್ ಮಾಡಿಸೋದು ತುಂಬಾ ಕಷ್ಟ ಮೇಡಮ್ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ನಾನು ಹೇಳೋವಂಥದ್ದು ಬ್ರೈನ್ ಜಿಮ್ ಆಕ್ಟಿವಿಟಿ. ಬ್ರೈನ್ ಜಿಮ್ ವರ್ಕ್ಸ್ ವಂಡರ್ಸ್. ಯಾಕೆಂದ್ರೆ ಬ್ರೈನಿನ 2 ಪಾರ್ಟ್ ಆಫ್ ದಿ ಬ್ರೈನ್ ಅನ್ನು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಟೋಮೆಟಿಕಲಿ ಕಾನ್ಸಂಟ್ರೇಷನ್, ಅಟೆನ್ಷನ್ ಎಲ್ಲದೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಇದನ್ನ ಪ್ರತಿನಿತ್ಯ ಮಾಡಬೇಕಾಗತ್ತೆ. ಯಾವಾಗ ಯಾವಾಗ ಸಮಯ ಸಿಗುತ್ತೆ, ಯಾವಾಗ ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಸೊ ಅಂತ ಬ್ರೈನ್ ಜಿಮ್ ಆಕ್ಟಿವಿಟಿಯಲ್ಲಿ ಒಂದು ಬ್ರೈನ್ ಜಿಮ್ ಆಕ್ಟಿವಿಟಿಯನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೇನೂ ಬೇಕಾಗಿಲ್ಲ, ನೀವು 2 ಕೈ ಇದ್ರೆ ಸಾಕು. ಸೊ ಈ 2 ಕೈಯಲ್ಲಿ ಒಂದು ಬೆರಳಿನ ಕೈಯನ್ನ ಹೀಗಿಟ್ಕೊಂಡು, ಒಂದು ಬೆರಳಿನ ಕೈಯನ್ನ ಹೀಗಿಟ್ಕೊಂಡು ಆಪೋಸಿಟ್ ಆಗಿ ಮಾಡ್ತಾ ಹೋಗ್ಬೇಕು. ಇದು ಇಲ್ಲಿ ಹೀಗ್ ಬಂದ್ರೆ ಇದು ಇಲ್ಲಿ ಹೀಗ್ ಬರ್ಬೇಕು, ಇದು ಇಲ್ಲಿ ಹೀಗ್ ಬಂದ್ರೆ ಇದು ಇಲ್ಲಿ ಹೀಗ್ ಬರ್ಬೇಕು, ಇದು ಇಲ್ಲಿ ಹೀಗ್ ಬಂದ್ರೆ ಇಲ್ಲಿ ಹೀಗ್ ಬರ್ಬೇಕು. ಸೊ ಅದೇ ಮತ್ತೆ ರಿಪೀಟ್ ಆಗ್ತಾ ಹೋಗ್ಬೇಕು.